ದರ್ಶನ್ ಮತ್ತು ಪಟಾಲಂ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿವೀಲ್ ಆಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಚಿತ್ರಹಿಂಸೆ ನೀಡಿ ಕೊಂದು ಹಾಕಿದ್ರು, ಎಷ್ಟೊಂದು ಕ್ರೌರ್ಯವನ್ನ ಮೆರೆದು ಆತನ ಮೇಲೆ ಹಲ್ಲೆ ಮಾಡಿದ್ರು, ಇದೆಲ್ಲವೂ ಕೂಡ ಒಂದೊಂದಾಗಿ ಇದೀಗ ರಿವೀಲ್ ಆಗ್ತಾ ಇದೆ. ರೇಣುಕಾ ಸ್ವಾಮಿ ಅರೆ ಜೀವ ಸ್ಥಿತಿಯಲ್ಲಿ ಇದ್ದಂತಹ ಫೋಟೋಗಳು ಈಗ TV5ಗೆ ಲಭ್ಯವಾಗ್ತಾ ಇದೆ. ರೇಣುಕಾ ಸ್ವಾಮಿ ಕಣ್ಣೀರಿಡುತ್ತಾ ಬೇಡಿಕೊಳ್ತಾ ಇರುವಂತಹ ಫೋಟೋ ಇದೀಗ ಸಾಕಷ್ಟು ಸದ್ದು ಮಾಡ್ತಾ ಇದೆ. ದರ್ಶನ್ ಮತ್ತು ಆತನ ಗ್ಯಾಂಗ್ ಯಾವಾಗ ಹಲ್ಲೆ ಮಾಡ್ತಾ ಇತ್ತು, ತೀವ್ರವಾಗಿ ಆತನ ಮೇಲೆ ಹಲ್ಲೆ ಮಾಡ್ತಾ ಇದ್ರು, ಅಮಾನವೀಯವಾಗಿ ಅಮಾನುಷವಾಗಿ ಯಾವಾಗ ಆತನ ಮೇಲೆ ಹಲ್ಲೆ ಮಾಡ್ತಾ ಇದ್ರು, ಹಲ್ಲೆ ಮಾಡ್ತಾ ಇರಬೇಕಾದ್ರೆ ರೇಣುಕಾ ಸ್ವಾಮಿ ಕಣ್ಣೀರಿಡುತ್ತಾ ಬೇಡ್ಕೊಳ್ತಾ ಇರುವ ಫೋಟೋ ಇದೀಗ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇನ್ನು ಸಾಯುವಂತಹ ಸಂದರ್ಭದಲ್ಲೂ ಕೂಡ ಅಂಗಾತ ಬಿದ್ದಿರುವಂತಹ ಮತ್ತೊಂದು ಫೋಟೋ ಕೂಡ ಈಗ ಲಭ್ಯವಾಗ್ತಾ ಇದೆ. ಈ ಫೋಟೋ ಕೂಡ ಈಗ ಸಾಕಷ್ಟು ವಿಷಯಗಳನ್ನ ಹೇಳ್ತಾ ಇದೆ. ಅಂದ್ರೆ ಎಷ್ಟರ ಮಟ್ಟಿಗೆ ಕ್ರೌರ್ಯವನ್ನ ಮೆರೆದಿದ್ರು, ಎಷ್ಟರ ಮಟ್ಟಿಗೆ ಚಿತ್ರಹಿಂಸೆ ನೀಡಿ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಿದ್ರು, ಇದೆಲ್ಲವೂ ಕೂಡ ಈ ಫೋಟೋ ಮೂಲಕ ಗೊತ್ತಾಗ್ತಾ ಇದೆ. ಬಾಡಿ ಮೇಲೆ ಇರುವಂತಹ ಮಾರ್ಕ್ಸ್ ಆಗಿರಬಹುದು, ಇನ್ನು ಮುಖದ ಮೇಲೆ ಆಗಿರುವಂತಹ ಗಾಯ, ಕಣ್ಣಿನ ಬಳಿಯಲ್ಲಿ ಆಗಿರುವಂತಹ ಗಾಯ, ಇದೆಲ್ಲ ನೋಡ್ತಾ ಇರಬೇಕಾದ್ರೆ ದೈನ್ಯ ಸ್ಥಿತಿಯಲ್ಲಿ ಬೇಡ್ಕೊಳ್ತಾ ಇರುವಂತಹ ಒಂದು ಫೋಟೋ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಪ್ರಕರಣಕ್ಕೆ ಈಗ ಮತ್ತಷ್ಟು ಶಕ್ತಿ ತುಂಬುವಂತಹ ಕೆಲಸವನ್ನು ಕೂಡ ಈ ಒಂದು ಫೋಟೋ ಮಾಡ್ತಾ ಇದೆ. ಯಾಕಂದ್ರೆ ಯಾವುದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಬಲ ಸಾಕ್ಷ್ಯಾಧಾರಗಳು ಬೇಕಲ್ವೇ, ಪ್ರಬಲ ಸಾಕ್ಷ್ಯಾಧಾರಗಳು, ಅದರಲ್ಲೂ ದೈನ್ಯವಾಗಿ ಬೇಡ್ಕೊಳ್ತಾ ಇರುವಂತಹ ಫೋಟೋ, ಅಮಾನವೀಯವಾಗಿ ಅಮಾನುಷವಾಗಿ ಹೊಡೆದು ಕೊಂದಾಕಿರುವ ಫೋಟೋ ಇದೆಯಲ್ಲ, ಆ ಫೋಟೋ ವೈರಲ್ ಆಗ್ತಾ ಇದೆ. ಅದೇ ರೀತಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈಗ ಪಟ್ಟಣಗೆರೆ ಶೆಡ್ನಲ್ಲಿ ಲಾರಿ ಮುಂದೆ ಬಿದ್ದಿರುವಂತಹ ಒಂದು ಅನಾಥ ಶವದ ರೀತಿ ಬಿದ್ದಿರುವಂತಹ ಫೋಟೋ ಏನಿದೆ, ಅದು ಸಾಕಷ್ಟು ವಿಷಯಗಳನ್ನು ಬಿತ್ತರಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಯಾಕಂದ್ರೆ ಆ ಬಾಡಿ ಮೇಲೆ ಇರುವಂತಹ ಮಾರ್ಕ್ಸು, ಅನೇಕ ರೀತಿ ಹಲ್ಲೆ ಮಾಡಿರುವಂತಹ ಕಲೆಗಳು, ಇದೆಲ್ಲವೂ ಕೂಡ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಹೀಗಾಗಿ ಎರಡು ಫೋಟೋಗಳಿದೆಯಲ್ಲ, ಈ ಎರಡೂ ಫೋಟೋಗಳು ಕೂಡ ಚಾರ್ಜ್ ಶೀಟ್ನಲ್ಲಿ ಇರುವಂತಹ ಎಲ್ಲ ಅಂಶಗಳು, ಏನೇನೆಲ್ಲ ಆ ಚಿತ್ರಹಿಂಸೆ ಕೊಟ್ಟು ಇವರು ಕೊಂದಿದ್ದಾರೆ ಎನ್ನುವಂಥದ್ದು ಇದೆಯಲ್ಲ, ರಿಪೀಸ್ ತೆಗೆದುಕೊಂಡು ಹೊಡೆದಿರುವಂಥದ್ದು, ಲಾಠಿಯಿಂದ ಹಲ್ಲೆ, ಇನ್ನ ಚಪ್ಪಲಿ ತೆಗೆದುಕೊಂಡು ಹೊಡೆದಿರುವಂಥದ್ದು, ತಲೆಯನ್ನ ಏನು ಅಲ್ಲಿರುವಂತಹ ಒಂದು ಲಾರಿ ಏನಿದೆ ಆ ಲಾರಿಗೆ ತಲೆಯನ್ನ ಡಿಕ್ಕಿ ಹೊಡೆಸಿರುವಂಥದ್ದು, ಈ ರೀತಿ ಏನೆಲ್ಲ ಒಂದು ಅಂಶಗಳು ಈ ಚಾರ್ಜ್ ಶೀಟ್ನಲ್ಲಿದೆ, ಪ್ರತಿಯೊಂದಕ್ಕೂ ಕೂಡ ಪುಷ್ಟಿ ಕೊಡುವಂತೆ ಈ ಫೋಟೋಗಳು ಎಲ್ಲವನ್ನೂ ಕೂಡ ಬಿತ್ತರ ಮಾಡ್ತಾ ಇದೆ. ಯಾವ ರೀತಿಯಾಗಿ ಕ್ರೌರ್ಯ ಮೆರೆದಿದ್ರು, ಯಾವ ರೀತಿಯಾಗಿ ಚಿತ್ರಹಿಂಸೆ ಕೊಟ್ಟು ಆತನನ್ನ ಹತ್ಯೆ ಮಾಡಿದ್ರು, ಇದೆಲ್ಲದಕ್ಕೂ ಕೂಡ ಪುಷ್ಟಿ ಕೊಡುವಂತೆ ಈ ಎರಡೂ ಫೋಟೋಗಳು ಕೂಡ ಈಗ ಪರಿಣಮಿಸ್ತಾ ಇದೆ. ಇನ್ನು ಆರೋಪಿಯೊಬ್ಬ ಮೊಬೈಲ್ನಿಂದ ತೆಗೆದಿರುವಂತಹ ಫೋಟೋ ಏನಿದೆ ಆ ಫೋಟೋಗಳನ್ನು ಡಿಲೀಟ್ ಮಾಡಿದ್ರು. ಯಾಕಂದ್ರೆ ಸಾಕ್ಷ್ಯಾಧಾರಗಳನ್ನು ಕೂಡ ಈ ಪ್ರಕರಣದಲ್ಲಿ ನಾಶ ಮಾಡಿದ್ದಾರೆ. ಸಾಕ್ಷ್ಯಾಧಾರಗಳನ್ನು ನಾಶ ಮಾಡೋದಕ್ಕೆ ಅಂತ ಫೋಟೋಗಳನ್ನು ಡಿಲೀಟ್ ಮಾಡಿದ್ರು ಕೂಡ ಆ ಫೋಟೋಗಳನ್ನು ರಿಟ್ರೀವ್ ಮಾಡುವಲ್ಲಿ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಡಿಲೀಟ್ ಮಾಡಿದಂತಹ ಫೋಟೋ ಏನಿತ್ತು ಆ ಮೊಬೈಲ್ಗಳನ್ನು ಪಡೆದುಕೊಂಡು FSLಗೂ ಕೂಡ ಕಳಿಸಿದ್ರು. FSLನಲ್ಲಿ ಮೊಬೈಲ್ಗಳನ್ನು ತಡಕಾಡಿದಾಗ, ಎಲ್ಲ ರೀತಿಯಲ್ಲೂ ಕೂಡ ಪರೀಕ್ಷೆಗೆ ಒಳಪಡಿಸಿದಾಗ ಈ ಫೋಟೋಗಳು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಆ ಫೋಟೋಗಳು ಲಭ್ಯ ಆಗಿರುವಂಥದ್ದು. ಈ ಫೋಟೋಗಳನ್ನು ಒಂದೊಂದಾಗಿ ಅವಲೋಕನ ಮಾಡ್ತಾ ಹೋದಾಗ ಕೈಗೆ ಆಗಿರುವಂತಹ ಗಾಯ, ಅರೆ ಜೀವ ಸ್ಥಿತಿಯಲ್ಲಿ ಇರುವಂತಹ ಆತನ ದೇಹ, ಇನ್ನು ರೇಣುಕಾ ಸ್ವಾಮಿಯ ಕೊನೆಯ ಕ್ಷಣಗಳು ಎಷ್ಟು ಭಯಾನಕ ಆಗಿತ್ತು ಅನ್ನುವಂಥದ್ದನ್ನು ಇದೆಲ್ಲವೂ ಕೂಡ ಈಗ ರಿವೀಲ್ ಮಾಡ್ತಾ ಇರುವಂಥದ್ದು. ಪರಿಪರಿಯಾಗಿ ಪ್ರಾಣ ಭಿಕ್ಷೆ ಬೇಡಿದರೂ ಕೂಡ ಕ್ರೂರಿಗಳು ಬಿಡಲೇ ಇಲ್ಲ. ಸಂಪೂರ್ಣವಾಗಿ ತಮ್ಮ ಮಾನವ ಮೌಲ್ಯ ಏನಿತ್ತು, ಮನುಷ್ಯರ ಮೌಲ್ಯಗಳೇನಿತ್ತು ಎಲ್ಲವನ್ನ ಪಕ್ಕಕ್ಕೆ ಇಟ್ಟು ಕ್ರೂರ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ. ಇನ್ನು ಎಷ್ಟೇ ಬೇಡ್ಕೊಂಡ್ರೂ ಕೂಡ, ಪರಿಪರಿಯಾಗಿ ಬೇಡ್ಕೊಂಡ್ರೂ ಕೂಡ ಕೇಳದೆ ಆತನನ್ನ ಹತ್ಯೆ ಮಾಡಿದ್ದಾರೆ. ಇನ್ನು ದರ್ಶನ್ ಸ್ಟೋನಿ ಬ್ರೂಕ್ನಿಂದ ಶೆಡ್ಗೆ ಹೋಗಿದ್ದು ಬ್ಲಾಕ್ ಸ್ಕಾರ್ಪಿಯೋನಲ್ಲಿ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಕಪ್ಪು ಬಣ್ಣದ ಒಂದು ಸ್ಕಾರ್ಪಿಯೋನಲ್ಲಿ ಆತ ಪಟ್ಟಣಗೆರೆ ಶೆಡ್ಗೆ ಹೋಗಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸ್ಟೋನಿ ಬ್ರೂಕ್ ಶೆಡ್ಗೆ ಹೋಗಿದ್ದು ಕಪ್ಪು ಬಣ್ಣದ ಒಂದು ಸ್ಕಾರ್ಪಿಯೋನಲ್ಲಿ. ಕಪ್ಪು ಬಣ್ಣದ ಒಂದು ಸ್ಕಾರ್ಪಿಯೋ ಇತ್ತು. ಆ ಸ್ಕಾರ್ಪಿಯೋನಲ್ಲಿ ದರ್ಶನ್ ಸ್ಟೋನಿ ಬ್ರೂಕ್ನಿಂದ ಶೆಡ್ಗೆ ಹೋಗಿದ್ದಾರೆ. ಏನು ಪಾರ್ಟಿ ಮಾಡ್ತಾ ಇದ್ರಲ್ವಾ, ಇಡೀ ರಾತ್ರಿ ಕೂತ್ಕೊಂಡು ಏನು ಪಾರ್ಟಿ ಮಾಡ್ತಾ ಇದ್ರು, ತಿಂತಾ ಇದ್ರು, ಕುಡಿತಾ ಇದ್ರು, ನಶೆಯಲ್ಲಿ ತೇಲ್ತಾ ಇದ್ರಲ್ವೇ, ಅದೇ ಒಂದು ಸ್ಟೋನಿ ಬ್ರೂಕ್ನಿಂದ ಪಟ್ಟಣಗೆರೆಯಲ್ಲಿ ಇರುವಂತಹ ಶೆಡ್ ಏನಿದೆ ಆ ಶೆಡ್ಗೆ ಹೋಗಿದ್ದು ಒಂದು ಕಪ್ಪು ಬಣ್ಣದ ಸ್ಕಾರ್ಪಿಯೋನಲ್ಲಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಹತ್ಯೆ ಮಾಡಿದ ಬಳಿಕ
ಅಂದರೆ ಸರಿಸುಮಾರು 4.5 ಗಂಟೆಯ ಸುಮಾರಿಗೆ ಅವ್ರು ಹೋಗ್ತಾರೆ ಪಟ್ಟಣಗೆರೆ ಶೆಡ್ಗೆ. ಅವರೂ ಕೂಡ ಹಲ್ಲೆ ಮಾಡ್ತಾರೆ, ಅಲ್ಲಿದ್ದವರೂ ಕೂಡ ಹಲ್ಲೆ ಮಾಡ್ತಾರೆ, ಮೆಗ್ಗರ್ ತರಿಸ್ತಾರೆ, ಕರೆಂಟ್ ಶಾಕ್ ಕೂಡ ಕೊಡಲಾಗತ್ತೆ. ಈ ರೀತಿ ಅನೇಕ ರೀತಿಗಳಲ್ಲಿ ನಿರಂತರವಾಗಿ ಆತನ ಮೇಲೆ ಕ್ರೌರ್ಯವನ್ನು ಮೆರೆದು ಸಾಕಷ್ಟು ಟಾರ್ಚರ್ ಮಾಡಿ ಆತನನ್ನು ಹತ್ಯೆ ಮಾಡಿದ ಬಳಿಕ ದರ್ಶನ್ ಅದೇ ಬ್ಲಾಕ್ ಸ್ಕಾರ್ಪಿಯೋ ಕಾರ್ನಲ್ಲಿ, ಕಪ್ಪು ಬಣ್ಣದ ಏನು ಸ್ಕಾರ್ಪಿಯೋ ಕಾರ್ ಇತ್ತು, ಅದೇ ಸ್ಕಾರ್ಪಿಯೋ ಕಾರ್ನಲ್ಲಿ ಮನೆಗೆ ವಾಪಸ್ ಬರ್ತಾರೆ. ಶೆಡ್ನಿಂದ ಬಿಳಿ ಕಾರ್ನಲ್ಲಿ ರೇಣುಕಾಸ್ವಾಮಿಯ ಶವವನ್ನು ಸಾಗಾಟ ಮಾಡಲಾಗತ್ತೆ. ಅದಕ್ಕೊಂದು ಟೀಮ್ ಕೂಡ ರಚನೆ ಆಗತ್ತೆ. ಇಲ್ಲ, ಈ ಶವವನ್ನು ಸಾಗಾಟ ಮಾಡಿ ಎಲ್ಲೂ ಕೂಡ ನನ್ನ ಹೆಸರು ಬರಬಾರ್ದು, ನನ್ನ ಹೆಸರೆಲ್ಲೂ ಬರಬಾರ್ದು, ಆ ರೀತಿ ಈ ಒಂದು ಪ್ರಕರಣವನ್ನು ತಿರುಚುವಂತಹ ಕೆಲಸ ಮಾಡಬೇಕು. ಈ ಒಂದು ಹತ್ಯೆ ಏನಾಗಿದೆ ಈ ವಿಷಯವನ್ನು ಸಂಪೂರ್ಣವಾಗಿ ಮುಚ್ಚಾಕ್ಬಿಡಬೇಕು, ಪ್ರಕರಣ ಸಂಪೂರ್ಣವಾಗಿ ಮುಚ್ಚಾಕ್ಬಿಡಬೇಕು ಅಂತ ದರ್ಶನ್ ಅದೇ ಒಂದು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಹತ್ಯೆ ಮಾಡಿದ ಬಳಿಕ ಮತ್ತೊಂದು ಮೀಟಿಂಗ್ ಮಾಡ್ತಾರೆ, ಎಣ್ಣೆ ಪಾರ್ಟಿ ಮಾಡ್ತಾರೆ, ಎಲ್ಲರೂ ಕೂಡ ಕುಡಿತಾರೆ, ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗತ್ತೆ. ಆಯಿತು, ಇಂತಿಷ್ಟು ದುಡ್ಡು ಕೊಡಿ, ಈ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ನಾವು ಮುಂದಾಗ್ತೀವಿ ಅಂತ 3 ಜನರ ಒಂದು ಟೀಮ್ ಕೂಡ ರೆಡಿ ಆಗುತ್ತೆ. 3 ಜನ ಹೋಗಿ ಇಲ್ಲ ನಾವೇ ಕೊಂದಿದ್ದೀವಿ ಅಂತ ಒಪ್ಕೊಳ್ಳೋದಕ್ಕೂ ಕೂಡ ಕೆಲವರನ್ನ ರೆಡಿ ಮಾಡ್ತಾರೆ. ಈ ಶವ ಏನಿತ್ತು, ರೇಣುಕಾಸ್ವಾಮಿಯ ಒಂದು ಮೃತದೇಹ ಏನಿತ್ತು, ಅದನ್ನು ಸಾಗಾಟ ಮಾಡೋದಕ್ಕೂ ಕೂಡ ಒಂದು ಟೀಮ್ ರೆಡಿ ಆಗತ್ತೆ. ಇನ್ನು ಶವವನ್ನು ಸಾಗಾಟ ಮಾಡಿದ್ದಂತಹ ಒಂದು ವಾಹನ, ಅದು ಕೂಡ ಬಿಳಿ ಕಾರ್ ಇತ್ತು. ಆ ಕಾರಿನಲ್ಲಿ ರೇಣುಕಾಸ್ವಾಮಿಯ ಶವ ಸಾಗಾಟ ಮಾಡಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಈ ಟೀಮ್ ದರ್ಶನ್ ಮನೆ ಮುಂದೆ ಸ್ಕಾರ್ಪಿಯೋ ಕಾರು ಕೂಡ ಕಂಡು ಬಂದಿದೆ. ಈ ಒಂದು ಸ್ಕಾರ್ಪಿಯೋ ಕಾರ್ ಏನಿತ್ತು, ಈ ಕಾರು ದರ್ಶನ್ ಅವರ ಮನೆ ಮುಂದೆ ಕೂಡ ಕಂಡು ಬಂದಿದೆ. ಅಂದರೆ CCTVಯ ಒಂದು ಫೂಟೇಜ್ಗಳೇನಿತ್ತು ಅದೆಲ್ಲವನ್ನು ಕೂಡ ಡಿಲೀಟ್ ಮಾಡುವಂತಹ ಕೆಲಸ ಮಾಡಿದ್ರು. ಆದರೆ DVR ಏನಿರುತ್ತೆ ಅದರಲ್ಲಿ ಎಲ್ಲವೂ ಕೂಡ ಸೇವ್ ಆಗಿರುತ್ತೆ. ಇದನ್ನು ರಿಟ್ರೀವ್ ಮಾಡಿದಾಗ ಏನೆಲ್ಲ ಒಂದು ವಿಜುವಲ್ಗಳನ್ನು ಡಿಲೀಟ್ ಮಾಡಿದ್ರು, ಯಾವ ಫೂಟೇಜ್ಗಳನ್ನು ಡಿಲೀಟ್ ಮಾಡಿದ್ರು, ಆ ಫೂಟೇಜ್ಗಳನ್ನು ಮತ್ತೆ ರಿಟ್ರೀವ್ ಮಾಡುವಲ್ಲಿ ಪೊಲೀಸ್ ಅಧಿಕಾರಿಗಳು ಯಶಸ್ವಿ ಆಗ್ತಾರೆ. ತಂತ್ರಜ್ಞರನ್ನ ಕರೆಸಿದ್ರು, FSLಗೆ ಆ ಒಂದು DVRಗಳನ್ನು ಕಳಿಸ್ಕೊಡುವಂತಹ ಕೆಲಸವನ್ನು ಮಾಡಿದ್ರು, ಎಲ್ಲ ಫೂಟೇಜ್ಗಳನ್ನು ವಾಪಸ್ ರಿಟ್ರೀವ್ ಮಾಡುವಂತಹ ಕೆಲಸ ಮಾಡ್ತಾರೆ. ದರ್ಶನ್ ಅವರ ಮನೆ ಮುಂದೆ ಇದ್ದಂತಹ CCTV ದೃಶ್ಯ ಏನಿದೆ ಅದರಲ್ಲೂ ಕೂಡ ಈ ವೆಹಿಕಲ್ಗಳು ಓಡಾಡಿರುವಂಥದ್ದೆಲ್ಲವೂ ಕೂಡ ಗಮನಕ್ಕೆ ಬಂದಿದೆ. ಪಟ್ಟಣಗೆರೆ ಶೆಡ್ ಬಳಿಯಲ್ಲಿ ಇರುವಂತಹ ಏನು CCTV ಕ್ಯಾಮೆರಾ ಇತ್ತು ಅದರಲ್ಲೂ ಕೂಡ ವೆಹಿಕಲ್ಗಳು ಕಂಡು ಬಂದಿದ್ದಾವೆ. ದರ್ಶನ್ ಮನೆಗೆ ಡ್ರಾಪ್ ಮಾಡಿದ್ದಂತಹ ಕಾರಿನ ಫೋಟೋ ಕೂಡ ಈಗ ಲಭ್ಯ ಆಗ್ತಾ ಇರುವಂಥದ್ದು. ರೇಣುಕಾಸ್ವಾಮಿ ಹತ್ಯೆ ಮಾಡಿದ ಬಳಿಕ RR ನಗರ ದರ್ಶನ್ ಮನೆಗೆ ಈ ಗ್ಯಾಂಗ್ ಅವರನ್ನ ಡ್ರಾಪ್ ಮಾಡುವಂತಹ ಕೆಲಸ ಕೂಡ ಮಾಡಿತ್ತು. ಆರೋಪಿಗಳೆಲ್ಲರೂ ಅದೇ ಕಾರಿನಲ್ಲಿ ದರ್ಶನ್ ಮನೆಗೆ ಬಂದಿದ್ರು ಅನ್ನುವಂತಹ ಒಂದು ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಇನ್ನು ದರ್ಶನ್ ಮನೆ ಎದುರಿಗಿರುವಂತಹ CCTV DVR ರಿಟ್ರೀವ್ನಲ್ಲೂ ಕೂಡ ಈ ಫೋಟೋ ಪತ್ತೆಯಾಗಿರುವಂಥದ್ದು ಗೊತ್ತಾಗ್ತಾ ಇದೆ. ಇದೆಲ್ಲವೂ ಕೂಡ ಈಗ ಸಾಕ್ಷಿಯಾಗಿ ಪರಿಣಮಿಸ್ತಾ ಇದೆ. ದರ್ಶನ್ ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ರು. ಹತ್ಯೆ ಮಾಡುವಂತಹ ಸಂದರ್ಭದಲ್ಲಿ ಆ ಪಟ್ಟಣಗೆರೆ ಶೆಡ್ ಏನಿದೆ ಆ ಪಟ್ಟಣಗೆರೆ ಶೆಡ್ನಲ್ಲಿ ಅವರು ಇದ್ರು ಅನ್ನುವಂಥದ್ದಕ್ಕೆ ಅದನ್ನು ಪುಷ್ಟೀಕರಿಸೋದಕ್ಕೆ ಅಂತ ಸಾಕಷ್ಟು ಸಾಕ್ಷ್ಯಾಧಾರಗಳು ಲಭ್ಯ ಆಗಿದ್ದಾವೆ. ಆ ಸಾಕ್ಷ್ಯಾಧಾರಗಳನ್ನು ಡಿಲೀಟ್ ಮಾಡಿದರೂ ಕೂಡ ರಿಟ್ರೀವ್ ಮಾಡುವಲ್ಲಿ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಮೊಬೈಲ್ನಲ್ಲಿ ಏನು ಫೋಟೋ ಕ್ಲಿಕ್ ಮಾಡ್ಕೊಂಡಿದ್ರಲ್ವೇ, ಸರಿಸುಮಾರು 2.5 ಗಂಟೆಗೆ ರೇಣುಕಾಸ್ವಾಮಿನ ಕರೆ ತರ್ತಾರೆ. 2.5 ಗಂಟೆಯಿಂದ 4 ಗಂಟೆವರೆಗೆ, ಅಂದರೆ ದರ್ಶನ್ ಬರೋದಕ್ಕಿಂತ ಮುಂಚೆನೆ ಒಂದು ಸುತ್ತು ಆತನ ಮೇಲೆ ಹಲ್ಲೆ ಮಾಡ್ತಾರೆ, ಸಾಕಷ್ಟು ಆತನನ್ನು ಟಾರ್ಚರ್ ಕೂಡ ಮಾಡ್ತಾರೆ, ಹೊಡಿತಾರೆ. ಅದರ ಒಂದು ಫೋಟೋ ಕೂಡ ಕ್ಲಿಕ್ ಮಾಡಿಕೊಂಡು ದರ್ಶನ್ ಅವರಿಗೆ ತೋರಿಸೋದಕ್ಕೆ ಅಂತ ಆ ಒಂದು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಬರ್ತಾರೆ. ದರ್ಶನ್ಗೆ ನೋಡಿ ಬಾಸ್, ಹೊಡೆದಿದ್ದೀವಿ ಬಾಸ್, ನಾವು ಹೇಗೆ ಹೊಡೆದಿದ್ದೀವಿ ನೋಡಿ, ನಾಯಿಗೆ ಹೊಡೆದಂಗೆ ಹೊಡೆದಿದ್ದೀವಿ ಅಂತ ಆ ಫೋಟೋ ಕೂಡ ತೋರಿಸ್ತಾರೆ. ಫೋಟೋ ನೋಡ್ತಾ ಇದ್ದಂತೆ ದರ್ಶನ್ ಅವರಿಗೆ ಕೋಪ ನೆತ್ತಿಗೇರುತ್ತೆ. ಅವರೂ ಕೂಡ ನಾನು ಬರ್ತೀನಿ ನಡೀರೋ ಅಂತ ಅವರೂ ಕೂಡ ಬರ್ತಾರೆ. 4.5 ಗಂಟೆಗೆ ಬಂದು ಅವರೂ ಕೂಡ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿರುವಂಥದ್ದೆಲ್ಲವೂ ಕೂಡ ಈಗ ವಿಚಾರಣೆ ಸಂದರ್ಭದಲ್ಲಿ ಬಾಯಿ ಬಿಟ್ಟಿದ್ದಾರೆ. ಇನ್ನು ಆ ಒಂದು ಹಲ್ಲೆ ಮಾಡಿರುವಂತಹ ಫೋಟೋಗಳೇನಿದ್ದಾವೆ, ದಯನೀಯ ಸ್ಥಿತಿಯಲ್ಲಿ ಇರುವಂತಹ ಫೋಟೋಗಳನ್ನು ರಿಟ್ರೀವ್ ಮಾಡುವಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ಯಶಸ್ವಿ ಆಗಿದ್ದಾರೆ. ಯಾವ್ಯಾವ CCTV ಫೂಟೇಜ್ ಇತ್ತು ಆ CCTV ಫೂಟೇಜ್ಗಳನ್ನು ಕೂಡ ಅಳಿಸಿ ಹಾಕುವಂತಹ ಕೆಲಸವನ್ನು ಮಾಡಿದ್ರು. ಡಿಲೀಟ್ ಮಾಡಿ ಫಾರ್ಮ್ಯಾಟ್ ಮಾಡಿ ಎಲ್ಲವನ್ನೂ ಕೂಡ ಮುಚ್ಚಾಕೋದಕ್ಕೆ ಅಂತ ಪ್ರಯತ್ನ ನಡೆಯುತ್ತೆ. ಆದರೆ ಈ ಪ್ರಕರಣದಲ್ಲಿ ಪೊಲೀಸರು ಬಹಳಷ್ಟು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದ್ದಾರೆ. ಎಲ್ಲ ಸಾಕ್ಷ್ಯಾಧಾರಗಳನ್ನು ಮತ್ತೆ ಕಲೆ ಹಾಕುವಲ್ಲಿ, ಅದನ್ನು ರಿಟ್ರೀವ್ ಮಾಡುವಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ರೇಣುಕಾಸ್ವಾಮಿಯ ಒಂದು ಶವ ಸಾಗಾಟ ಮಾಡೋದಕ್ಕೆ ಅಂತ ಬಳಕೆ ಮಾಡಿಕೊಂಡಿರುವಂತಹ ಕಾರ್ ಏನಿದೆ, ಆ ಕಾರ್ನ ದೃಶ್ಯಾವಳಿ ಏನಿದೆ ಅದನ್ನು
ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಇದೇ ಒಂದು ಕಾರ್ನಲ್ಲಿ ರೇಣುಕಾಸ್ವಾಮಿಯ ಒಂದು ಮೃತದೇಹ ಶವವನ್ನು ಸಾಗಾಟ ಮಾಡಲಾಗಿತ್ತು. ಇದೇ ಒಂದು ಕಾರ್ನಲ್ಲಿ ದರ್ಶನ್ ಅವರನ್ನು ಕೂಡ ಡ್ರಾಪ್ ಮಾಡುವಂತಹ ಕೆಲಸ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಕಪ್ಪು ಬಣ್ಣದ ಒಂದು ಸ್ಕಾರ್ಪಿಯೋ ಏನಿದೆ, ಕಪ್ಪು ಬಣ್ಣದ ಸ್ಕಾರ್ಪಿಯೋ ಏನಿತ್ತು ಅದರ ಒಂದು ದೃಶ್ಯಾವಳಿಯನ್ನು ಕೂಡ ನೋಡ್ತಾ ಇದ್ದೀರಿ. ದರ್ಶನ್ ಇದ್ದಂತಹ ಕಾರ್ ಏನಿದೆ, ಆ ಸ್ಕಾರ್ಪಿಯೋ ಕಾರ್ ಏನಿದೆ, ಕಪ್ಪು ಬಣ್ಣದ ಕಾರು, ಅದನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಇದೇ ಒಂದು ಕಪ್ಪು ಬಣ್ಣದ ಕಾರ್ ಏನಿದೆ, ಈ ಕಾರ್ನಲ್ಲಿ ದರ್ಶನ್ ಅವರು ಕುಳಿತುಕೊಂಡು ಬಂದಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇನ್ನು ಕಾರ್ ನಂಬರ್ ಕೂಡ ನೋಡ್ತಾ ಇದ್ದೀರಿ, KA03MU8821 ಅನ್ನುವಂತಹ ಕಾರ್ ಏನಿದೆ, ಇದೇ ಕಾರ್ನಲ್ಲಿ ರೇಣುಕಾಸ್ವಾಮಿಯ ಶವ ಸಾಗಾಟ ಮಾಡುವಂತಹ ಕೆಲಸವನ್ನ ಈ ಆರೋಪಿಗಳು ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎರಡು ಸ್ಕಾರ್ಪಿಯೋ ಕಾರ್ಗಳ ಒಂದು ದೃಶ್ಯ ಏನಿದೆ, ಈ ದೃಶ್ಯ TV5 ಕನ್ನಡಕ್ಕೆ ಲಭ್ಯ ಆಗಿದೆ. ಇನ್ನು ಆರೋಪಿಗಳು ಯಾವಾಗ ಈ ಒಂದು CCTV ಫುಟೇಜ್ಗಳು ಇದೆ ಅಂತ ಗೊತ್ತಾಗತ್ತೆ ಎಲ್ಲವನ್ನೂ ಕೂಡ ಫಾರ್ಮ್ಯಾಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಏನು ಸಾಕ್ಷ್ಯಾಧಾರಗಳು ಲಭ್ಯ ಆಗಿತ್ತಲ್ಲ, ಆ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕೂಡ ಅಳಿಸಿ ಹಾಕುವಂತಹ ಕೆಲಸವನ್ನ ಮಾಡಿದ್ರು. ಆದರೆ ಆ ಸಾಕ್ಷ್ಯಾಧಾರಗಳನ್ನು ಮತ್ತೆ ಕಲೆ ಹಾಕುವಲ್ಲಿ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಆ ಕಾರ್ ನಂಬರ್ ಇದೆಯಲ್ಲ, ವೈಟ್ ಕಲರಿನ ಸ್ಕಾರ್ಪಿಯೋ ಕಾರ್ ಇದೆ, ಅದರ ನಂಬರ್ ಕೂಡ ಪತ್ತೆಯಾಗಿದೆ. ಇನ್ನು ಕಪ್ಪು ಸ್ಕಾರ್ಪಿಯೋ ಕಾರ್ ಏನಿತ್ತು, ಅದೇ ಸ್ಕಾರ್ಪಿಯೋ ಕಾರ್ನಲ್ಲಿ ದರ್ಶನ್ ಅವರು ಹೋಗಿದ್ರು ಅನ್ನುವಂತಹ ವಿಷಯ ಕೂಡ ಖಚಿತಪಡಿಸಿಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಡಿಲೀಟ್ ಮಾಡಿರುವಂತಹ ಎಲ್ಲ CCTV ಫುಟೇಜ್ಗಳನ್ನು ಕೂಡ ಈಗ ರಿಟ್ರೀವ್ ಮಾಡುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ.